ವೀಕ್ಷಕರೇ, ರಾಜ್ಯದ ಮಣ್ಣಿನ ಮಗ ದೇವೇಗೌಡರಿಗೆ ಈಗ ವಯಸ್ಸು 93. ಇತ್ತೀಚೆಗಷ್ಟೇ ಅವರು 93ನೇ ವರ್ಷದ ಬರ್ತ್ಡೇಯನ್ನು ಆಚರಿಸ್ಕೊಳ್ತಾರೆ. ದೇವೇಗೌಡರು ಇತ್ತೀಚೆಗೆ ಮಗು ರೀತಿ ಕಾಣಿಸ್ತಾರೆ. ಅವ್ರ ನಗು ಕೂಡ ಮಗು ರೀತಿ ಆಗಿದೆ ಅಂತ ಹಲವರು ಕಮೆಂಟ್ ಮಾಡಿದ್ದನ್ನು ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದ್ವಿ. ಸಹಜವಾಗಿ ಒಂದು ಮಾತಿದೆ, 60 ದಾಟಿದ ಮೇಲೆ ಎಲ್ಲರೂ ಕೂಡ ಮಗು ರೀತಿನೇ ಆಗ್ತಾರೆ, ಮನಸ್ಸು ಕೂಡ ಮಗು ರೀತಿ ಇರುತ್ತೆ ಅಂತ. ಆದರೆ ದೇವೇಗೌಡರಿಗೆ 60 ದಾಟಿ 90 ಕೂಡ ವಯಸ್ಸು ದಾಟಿ ಹೋಗಿದೆ. ಆದರೆ ಉತ್ಸಾಹದ ಚಿಲುಮೆ, ಹೋರಾಟದ ಕಿಚ್ಚು, ಹೋರಾಟವನ್ನು ಮಾಡೇ ಮಾಡ್ತೀನಿ ಅನ್ನೋ ತಾಕತ್ತು, ಗೈರತ್ತು, ಕಿಮ್ಮತ್ತು ಯಾವುದೂ ಕೂಡ ಇದುವರೆಗೂ ಕಡಿಮೆ ಆದಂಗೆ ಕಾಣಿಸ್ತಾ ಇಲ್ಲ. 93ನೇ ವಯಸ್ಸಲ್ಲೂ ಕೂಡ ದೇವೇಗೌಡರು ಈ ಸಂದರ್ಭದಲ್ಲಿ ಉಪವಾಸ ಸತ್ಯಾಗ್ರಹದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ರಾಜ್ಯದ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತೊಮ್ಮೆ ತನ್ನ ತಾಕತ್ತನ್ನು ತೋರಿಸ್ತೀನಿ ಅನ್ನುವ ಗಟ್ಟಿ ಧ್ವನಿಯನ್ನ ಮೊಳಗಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಅಂತ ನೋಡ್ತಾ ಹೋದ್ರೆ, ನೀವೆಲ್ಲ ನೋಡ್ತಾ ಇದ್ದೀರಿ, ಕಳೆದ ಹಲವು ದಿನಗಳಿಂದ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಅಥವಾ ಬಿಡದಿ ಉಪನಗರ ಯೋಜನೆಯ ವಿಚಾರದಲ್ಲಿ ಏನೇನು ಬೆಳವಣಿಗೆಗಳು ನಡೀತಾ ಇದೆ, ಏನೇನು ರಾಜಕೀಯ ಜಂಗಿ ಕುಸ್ತಿಗಳಾಗ್ತಾ ಇದೆ, ಯಾರ್ಯಾರು ಯಾರ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಮತ್ತೆ ಎಚ್.ಡಿ. ಕುಮಾರಸ್ವಾಮಿ ನಡುವಿನ ವಾರ್ ಯಾವ ಹಂತಕ್ಕೆ ತಿರುಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಬಣದವ್ರು ಹೇಳ್ತಾ ಇದ್ದಾರೆ 100 ಎಕರೆ ಜಾಗವನ್ನು ಉಳಿಸ್ಕೊಳ್ಳೋದಕ್ಕಾಗಿ ಕುಟುಂಬದ ಹೋರಾಟ ಇದು ಅನ್ನುವ ಆರೋಪವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ JMC ಸರ್ವೆಗೆ ಹೋಗಿದ್ದಂಥ ಅಧಿಕಾರಿಗಳ ಮೇಲೆ ಕಲ್ಲೇಟು, ಚಪ್ಪಲಿ ಏಟು, ಪೊರಕೆ ಸೇವೆ ಇದೆಲ್ಲದೂ ಕೂಡ ಆಯಿತು. ಇದಾದ ನಂತರ ಅಲ್ಲಿನ ಕೆಲವು ರೈತರು, ಅಂದರೆ ಎಲ್ಲ ರೈತರು ಅಂತ ನಾನು ಹೇಳ್ತಾ ಇಲ್ಲ, 10 ರೈತರು ಪ್ರತಿಭಟನೆ ಮಾಡಿದ್ರು ಕೂಡ ಅದೊಂದು ಪ್ರತಿಭಟನೆಯೇ, ಅದೊಂದು ಸಾಂಕೇತಿಕ ಪ್ರತಿಭಟನೆಯೇ. ಕಾರಣ ಏನು ಅಂತಂದರೆ, ನನಗೆ ಇಷ್ಟವಿಲ್ಲದ ಕೆಲಸವನ್ನು ಅಥವಾ ನನಗೆ ಇಷ್ಟವಿಲ್ಲದೆ ನನ್ನ ಭೂಮಿಯನ್ನು ಕಿತ್ತುಕೊಳ್ಳೋದು ಸಮಂಜಸವಲ್ಲ, ಸಮಸ್ತರವಲ್ಲ, ಸರ್ಕಾರ ಈ ಬಗ್ಗೆ ಯೋಚನೆ ಮಾಡಬೇಕು. ರೈತರೇ ಒಂದು ಸೂಚನೆಯನ್ನು ಕೂಡ ಕೊಟ್ಟರು, ಜಮೀನನ್ನು ತಗೊಳ್ಳಿ ಸ್ವಾಮಿ, ಆದರೆ ಯಾರ್ಯಾರು ಕೊಡಲ್ಲ ಅಂತ ಹೇಳ್ತೀವಲ್ಲ, ಯಾರ್ಯಾರು ರೈತರು ಭೂಮಿಯನ್ನು ಕೊಡೋದಕ್ಕೆ ಒಪ್ಪಿಲ್ವಲ್ಲ, ನಮಗೆ ಒಂದು ಸೈಡಲ್ಲಿ ಜಾಗ ಮಾಡಿಕೊಡಿ. ಸರ್ಕಾರ ಮನಸ್ಸು ಮಾಡಿದ್ರೆ ಇದೆಲ್ಲವೂ ಕೂಡ ಸಾಧ್ಯ. ಭೂಮಿ ಎಲ್ಲದೂ ಒಂದೇ, ನಾವು ಭೂಮಿ ತಾಯಿಯನ್ನು ಎಲ್ಲ ಭೂಮಿ ಒಂದೇ ಅಂತಾನೆ ಕಾಣ್ತೀವಿ, ನಮಗೆ ಒಂದು ಸೈಡಲ್ಲಿ ಮಾಡಿಕೊಡಿ ಅಂತ ಹೇಳಿದ್ರು ಕೂಡ ಸರ್ಕಾರ ಇದಕ್ಕೆ ಯಾಕೋ ಜಗ್ಲಿಲ್ಲ. ಸ್ಥಳೀಯ ಶಾಸಕ ಬಾಲಕೃಷ್ಣ ಇದಕ್ಕೆ ಯಾಕೋ ಜಗ್ಲಿಲ್ಲ. ಈ ನಡುವೆ ಆದೇಶ, 2ನೇ ಆದೇಶ ಕೂಡ ಹೊರಬಿದ್ದಿದೆ. ಭೂಮಿಯನ್ನು ಕಬಳಿಸುವ ವಿಚಾರದಲ್ಲಿ, ಕಬಳಿಸೋದು ಅನ್ನೋಕಿನ ಭೂ ಸ್ವಾಧೀನವನ್ನು ಮಾಡಿಕೊಳ್ಳುವ ವಿಚಾರದಲ್ಲಿ ಮೊದಲ ಹಂತದಲ್ಲಿ 587 ಎಕರೆ ಭೂ ಸ್ವಾಧೀನಕ್ಕೆ ಚಾಲನೆ ನೀಡಲಾಯಿತು. ಆ ಜಮೀನಿಗೆ ಸರ್ವೆಗೆ ಹೋದಂಥ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಪೊರಕೆ ಸೇವೆ ಕೂಡ ಆಯಿತು. ಈಗ ಇಷ್ಟು ದಿನ ಸುಮ್ಮನಿದ್ದಂಥ ದೇವೇಗೌಡರು ಸ್ವತಃ ಅಖಾಡಕ್ಕೆ ಇಳಿತೀನಿ ಅನ್ನುವ ಸೂಚನೆಯನ್ನು ಕೊಟ್ಟಿದ್ದಾರೆ. 93ನೇ ವಯಸ್ಸಲ್ಲಿ ಉಪವಾಸ ಸತ್ಯಾಗ್ರಹ ಮಾಡೋದ್ರ ಮೂಲಕ ರೈತರ ಬೆನ್ನಿಗೆ ನಿಲ್ತೀನಿ ಅಂತ ಹೇಳ್ತಾರೆ. ಹಿಂದೆ ದೇವೇಗೌಡರು 25ನೇ ತಾರೀಕು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದ್ರು. ಮಾನ್ಯ ಮುಖ್ಯಮಂತ್ರಿಗಳೇ, ಈ ಯೋಜನೆಯನ್ನು ಕೈಬಿಡಿ, ಇಲ್ಲಿ 80% ರೈತರು ಭೂಮಿಯನ್ನು ಕೊಡೋದಕ್ಕೆ ಒಪ್ಪಿಲ್ಲ, ಕೇವಲ 20% ರೈತರ ಭೂಮಿಯನ್ನು ಇಟ್ಕೊಂಡು ನೀವು ಅವರ ವಿಚಾರವಾಗಿ ಆಟ ಆಡೋದಕ್ಕೆ ಬರಬೇಡಿ, ಇಲ್ಲಿ JDS, ಕಾಂಗ್ರೆಸ್, BJP ಅನ್ನೋದಿಲ್ಲ, ನಿಮಗೆ ಎಲ್ಲ ರೈತರ ಅನುಮತಿ ಸಿಕ್ಕರೆ ನೀವು ಟೌನ್ಶಿಪ್ ಅನ್ನ ಮಾಡಿ, ನಾವೇನು ಅದಕ್ಕೆ ವಿರೋಧ ಇಲ್ಲ. ಈಗ ನಮ್ಮ ಕುಟುಂಬದ ಬಗ್ಗೆನೋ, ಕುಮಾರಸ್ವಾಮಿ ಬಗ್ಗೆನೋ, ನಿಖಿಲ್ ಕುಮಾರಸ್ವಾಮಿ ಬಗ್ಗೆನೋ, ಅನಿತಾ ಕುಮಾರಸ್ವಾಮಿ ಅವರ 40 ಎಕರೆ ಜಮೀನು ಬಗ್ಗೆನೋ ಮಾತಾಡೋದನ್ನು ಬಿಟ್ಬಿಟ್ಟು ರೈತರಿಗೆ ಅನುಕೂಲ ಆಗೋ ಹಂಗಿದ್ರೆ ಅದನ್ನು ಮಾಡಿ. ಟೌನ್ಶಿಪ್ ಇಂದ ರೈತರಿಗೆ ಅನುಕೂಲ ಆಗಲ್ಲ. ಯಾವುದೋ ಸಣ್ಣ ಪುಟ್ಟ ಕಸ ಹೊಡೆಯೋ ಕೆಲಸನೋ ಅಥವಾ ಅಲ್ಲಿ ನೀರು ಬಿಡೋ ಕೆಲಸನೋ, ಈ ರೀತಿ ಕೆಲಸಗಳು ರೈತರಿಗೆ ಸಿಗಬಹುದೇನೋ. ಅಲ್ಲಿ ರೈತರನ್ನು ಕೂಡ ನಾನು ಮಾತಾಡಿಸ್ತಾ ಇದ್ದೆ, ಹೋಗಿದ್ದೆ, ರೈತರು ಕೂಡ ಹೇಳ್ತಾ ಇದ್ರು ಅದನ್ನೇ. ಕೆಲವು ದೊಡ್ಡ ಹಿಡುವಳಿದಾರರು ಸುಮಾರು 5 ಎಕರೆ 10 ಎಕರೆ ಇರೋರು ಕೊಟ್ಬಿಟ್ಟು ಬೇರೆ ಇನ್ನೊಂದು ಎಲ್ಲೋ ಕಡೆ 2 ಎಕರೆನೋ 1 ಎಕರೆನೋ ಇರೋರಿಗೆ ಸ್ವಲ್ಪ ಈ ಭೂಮಿ ವ್ಯಾಮೋಹ ಕಳ್ಕೊಳ್ಳೋದು ಕಷ್ಟ. 5-10 ಎಕರೆ ಇದ್ದವರು ಕೊಟ್ಬಿಟ್ಟು ಬೇರೆ ಬೇರೆ ಕಡೆಗಳಲ್ಲಿ ಜಮೀನು ಕೂಡ ತಗೊಳ್ತಾ ಇದ್ದಾರಂತೆ. ಕೊಡಗು ರಸ್ತೆಯಲ್ಲೋ, ಮೈಸೂರು ರಸ್ತೆಯಲ್ಲೋ ಅಥವಾ ಚಾಮರಾಜನಗರ ಕಡೆಯ ಕೆಲವು ಕ್ಷೇತ್ರಗಳಲ್ಲೂ ಕೂಡ ಅವರು ಜಮೀನನ್ನು ಕೊಂಡುಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರಂತೆ. 1 ಎಕರೆ ಜಮೀನಿಗೆ 2 ರಿಂದ 2.5 ಕೋಟಿ ಬೆಲೆಯನ್ನು ಕೂಡ ಕಟ್ಟಲಾಗಿದೆ. ಬೆಲೆ ಕೂಡ ಕಡಿಮೆ ಏನಲ್ಲ. ಆದರೆ ಈಗ ಈ ರೈತರ ಪರವಾಗಿ
ಯಾರು ಅಲ್ಲಿ ಎರಡು ಬಣ ಆಗಿದೆ, ರೈತರಲ್ಲೂ ಕೂಡ ಎರಡು ಬಣ ಇದೆ. ಒಂದು ಕಡೆ ಪರ ಇರೋ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ವಿರೋಧ ಇರುವ ರೈತರು ಕೂಡ ಇದ್ದಾರೆ. ರೈತರಲ್ಲೇ ಕೂಡ ಎರಡು ಬಣ ಇದೆ. ಅಲ್ಲಿ ಕಾಂಗ್ರೆಸ್ ರೈತರು, JDS ರೈತರು ಅಂತಾನೂ ಕೂಡ ಅಲ್ಲಿ ವ್ಯಂಗ್ಯವಾಗಿ ಮಾತಾಡ್ತಾರೆ. ಈ JDS ರೈತರೆಲ್ಲ ಭೂಮಿಯನ್ನ ಕೊಡೋದಕ್ಕೊಪ್ಪಲ್ಲ, ಕಾಂಗ್ರೆಸ್ ರೈತರೆಲ್ಲ DK ಶಿವಕುಮಾರ್ ಅವರ ಪರವಾಗಿ, ಬಾಲಕೃಷ್ಣ ಪರವಾಗಿ ನಿಂತಿದ್ದಾರೆ, ಹಾಗಾಗಿ ಭೂಮಿಯನ್ನ ಕೊಡೋದಕ್ಕೆ ಒಪ್ತಾ ಇದ್ದಾರೆ ಅನ್ನೋ ಮಾತು. ಅದೇನೇ ಇರಲಿ, ಯಾವ ರೈತರಾದ್ರೂ, ಕಾಂಗ್ರೆಸ್ ರೈತರಾದ್ರೂ ಈಗೆಲ್ಲ ಮೋರ್ಚಾಗಳನ್ನು ಮಾಡ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿದೆ, BJPಯಲ್ಲಿ BJP ರೈತ ಮೋರ್ಚಾ ಅಂತ ಇದೆ, ಕಾಂಗ್ರೆಸ್ನಲ್ಲಿ ರೈತ ಮೋರ್ಚಾ ಅಂತ ಇದೆ, JDSನಲ್ಲಿ ರೈತ ಮೋರ್ಚಾ ಅಂತ ಇದೆ. ಹೇಳಿ ಕೇಳಿ JDS ಅನ್ನ ರೈತರ ಪಾರ್ಟಿ ಅಂತಲೂ ಕೂಡ ಕರೀತಾರೆ. ಹಿಂದೊಮ್ಮೆ ಕುಮಾರಸ್ವಾಮಿ ಅವರು ರೈತರ ಸಾಲ ಮನ್ನಾ, ಬಡ್ಡಿ ಮನ್ನಾ ಇದೆಲ್ಲವನ್ನು ಕೂಡ ಮಾಡಿದ್ರು. ಇನ್ನು ದೇವೇಗೌಡರನ್ನು ಕೂಡ ರೈತ ನಾಯಕ ಅಂತಾನೆ ಅವರು ಬಿಂಬಿತ ಆದಂಥವ್ರು. ಹೇಗೆ ನಮ್ಮ ಸಿದ್ದರಾಮಯ್ಯ ಅವರು OBCಯ ಬಹಳ ದೊಡ್ಡ ನಾಯಕ ಅಥವಾ ಹಿಂದುಳಿದ ವರ್ಗಗಳ ನಾಯಕ ಅಂತ ಏನು ಕರಿತೀವಲ್ಲ, ಅದೇ ರೀತಿ ದೇವೇಗೌಡರನ್ನು ರೈತ ನಾಯಕ ಅಂತ ಕರೀತಾರೆ. ಈ ರೈತ ನಾಯಕ ದೇವೇಗೌಡರು ಈಗ 93ನೇ ವಯಸ್ಸಿನಲ್ಲಿ ತಮ್ಮ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ, ರೈತರ ಪರವಾಗಿ ನಿಲ್ತೀನಿ ಅನ್ನುವ ಘೋಷಣೆಯನ್ನ ಮೊಳಗಿಸಿದ್ದಾರೆ. ನಿನ್ನೆ ತಾನೇ ಪತ್ರಿಕಾಗೋಷ್ಠಿಯನ್ನು ನಡೆಸಿ ತಮ್ಮ ಅಧಿಕೃತವಾಗಿ ತಾವು ಈ ಹೋರಾಟಕ್ಕೆ ಇಳಿದಿರುವ ಸೂಚನೆಯನ್ನ ನೀಡಿದ್ದಾರೆ. ಬಹುಶಃ ಇವತ್ತು ನಾಳೆ ದೇವೇಗೌಡರು ಸ್ಥಳಕ್ಕೆ ಬರಬಹುದು ಅನ್ನುವ ಒಂದು ಮಾಹಿತಿ ಕೂಡ ಇದೆ. ದೇವೇಗೌಡರು ಬಂದ ಮೇಲೆ ಏನೇನು ಬೆಳವಣಿಗೆ ಆಗುತ್ತೆ, ಇಷ್ಟು ದಿನ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ಆರ್ ಅಶೋಕ್ ಅವರು, ವಿಜಯೇಂದ್ರ ಅವರು ಎಲ್ಲರೂ ಕೂಡ ಹೋಗೋಗಿ ಬಂದು ಪ್ರತಿಭಟನೆಯನ್ನ, ಸಾಂಕೇತಿಕ ಪ್ರತಿಭಟನೆಯನ್ನ ದಾಖಲಿಸಿದ್ರು. ಹೀಗೆ ದೇವೇಗೌಡರ ಉಪವಾಸ ಸತ್ಯಾಗ್ರಹ ಸರ್ಕಾರದ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ, ಅಥವಾ DK ಶಿವಕುಮಾರ್ ಅವರನ್ನ ಕಟ್ಟಿ ಹಾಕುವುದಕ್ಕೆ ಇದು ಒಂದು ಪ್ರಬಲ ಅಸ್ತ್ರ ಆಗುತ್ತಾ, ಇದೆಲ್ಲದೂ ಕೂಡ ಈಗ ಚರ್ಚೆಯಲ್ಲಿದೆ. ಇದಿಷ್ಟು ವೀಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.